ರಾಮಕೃಷ್ಣ ಮಾಡಿದ ಅಷ್ಟು ವಂಚನೆಗಳಿಗಿಂತಲೂ ಮಿಗಿಲಾದದ್ದು ಮದುವೆ ಮೋಸ. ವಧು ಬೇಕಾಗಿದ್ದಾಳೆ ಅನ್ನೋ ಜಾಹೀರಾತಿನ ಮೂಲಕ ಜಗತ್ತಿಗೆ ಪರಿಚಯ ಆದವನು ಈತ. ಇವನು ಆಡಿದ ಆಟ ಒಂದೆರಡಲ್ಲ. ಸ್ಕೂಲ್ ಟೀಚರ್ಗಳಿಂದ ಹಿಡಿದು ಮನೆಯಲ್ಲೇ ಇದ್ದ ಮುದ್ದಿನ ಹೆಣ್ಮಕ್ಳವರೆಗೆ ಸಾಕಷ್ಟು ಜನ ಯಾಮಾರಿದ್ದು ಅವನ ಭಾಷೆಗೆ, ಇಂಗ್ಲಿಷ್ ಮೇಲಿನ ಹಿಡಿತಕ್ಕೆ. ಹುಬ್ಬಳ್ಳಿಯ ಪೊಲೀಸರು ರಾಮಕೃಷ್ಣನನ್ನ ತೋರಿಸಿ ಇವನು ಮಹಾನ್ ವಂಚಕ, ಮದುವೆ ಆಗ್ತೀನಿ ಅಂತ ಮೋಸ ಮಾಡ್ತಾನೆ, ಜಾಹೀರಾತು ಕೊಟ್ಟು ಜೀವನಾನೇ ಬರ್ಬಾದಾಗಿಸಿ ಬಿಡೋ ಬದ್ಮಾಶಿವನು ಅಂತಾನೆ ಮಾತು ಶುರು ಮಾಡಿದ್ರು. ಏನಂದ್ರೆ ಅಡ್ವರ್ಟೈಸ್ಮೆಂಟು ರಾಮಕೃಷ್ಣ ಅಂತ ಹೇಳಿ ಅವನು ನನಗೆ ಮದುವೆ ಆಗಬೇಕು, ಯಾರಾದರೂ ಡೈವರ್ಸಿ ಆಗಲಿ ವಿಡೋ ಆಗಲಿ ಅದನ್ನು ಪರವಾಗಿಲ್ಲ, ಮಕ್ಕಳಿದ್ದೂ ಪರವಾಗಿಲ್ಲ, ಮತ್ತು ನಮಗೆ ಅಂಥವ್ರಿಗೆ ನಾನು ಮದುವೆ ಮಾಡಿಕೊಂಡು ಅವರಿಗೆ ಜೀವನವನ್ನು ಇದು ಮಾಡಬೇಕಂತ ಹೇಳಿ ಅವನು ಒಂದು ಅಡ್ವರ್ಟೈಸ್ಮೆಂಟ್ ಕೊಡ್ತು, ಮೆಟ್ರಿಮೋನಿಯಲ್ ಅಡ್ವರ್ಟೈಸ್ಮೆಂಟು. ಹೀಗೆ ವಧು ಬೇಕು ಅಂತ ಆಡ್ ಕೊಟ್ಟು ಮಾತಲ್ಲೇ ಮರಳು ಮಾಡೋ ಚತುರನ ಬಗ್ಗೆ ಮೊದಲು ಮಾಧ್ಯಮದವರ ಮುಂದೆ ಹೇಳಿದವರು ಅವತ್ತಿಗೆ ಮೈಸೂರಿನ ಕಮಿಷನರ್ ಆಗಿದ್ದ ಭಾಸ್ಕರ್ ರಾವ್. ಇದು ನಾವು ನೋಡೋದೇನೆಂದರೆ ಇವನು ಸ್ವಲ್ಪ ಸೂಪರ್ ಸ್ಮಾರ್ಟ್. ಇವನು ಗೊತ್ತಿದೆ ಜನರಿಗೆ ಯಾವ ರೀತಿಯಾಗಿ ತುಂಬ ಸ್ವೀಟಾಗಿ ಮಾತಾಡಿಸ್ಬಿಟ್ಟು ಮತ್ತು ಹುಡುಗಿರಿಗೂ ತುಂಬ ಸ್ವೀಟಾಗಿ ಮಾತಾಡಿಸಿ ಆಂಗ್ಲ ಭಾಷೆ ತುಂಬ ಚೆನ್ನಾಗಿ ಮಾತನಾಡ್ತಾನೆ. ನಾನೆಲ್ಲೋ ಫಾರಿನ್ ಹೋಗಿದ್ದೀನಿ, ಅಲ್ಲಿ ಹೋಗಿದ್ದೀನಿ ಅಂತ ವಗೇರೇನೋ ಹೇಳಿ ಹುಡುಗಿರಿಗೆ ಇಂಪ್ರೆಸ್ ಮಾಡಿಬಿಡ್ತಾನೆ. ಈ ಹುಡುಗಿರು ಪಾಪ ಬರೀ ಮಖ ನೋಡಿ ಅವನಿಗೆ ಅವನ ಛಲಕ್ಕೆ ಬಲಿ ಆಗಿ ಮದುವೆ ಮಾಡ್ಕೊಳ್ಳೋಕೆ ಒಪ್ಕೊಂಡಿರೋದ್ರಿಂದ ಅವ್ರಿಗೆ ಈ ವಿನಾಕಾರಣದ ದುರ್ದರ್ಶಕ್ಕೆ ಬಂದಿದ್ದಾರೆ. ಚೆನ್ನಾಗಿ ಮಾತಾಡಿ ಎಂಥವರನ್ನಾದ್ರೂ ಯಾಮಾರಿಸೋ ಕಲೆ ರಾಮಕೃಷ್ಣನಿಗೆ ಕರಗತವಾಗಿದೆ ಅನ್ನೋದು ಅವತ್ತು ಅವನ ಜೊತೆ ಮಾತಾಡ್ತಾ ಇದ್ದ ಹಾಗೆ ನಮಗೆ ಗೊತ್ತಾಗಿತ್ತು. ಇವತ್ತು ಇವನ ಫೋರ್ಸ್ ನೋಡಿದ್ಮೇಲೆ ರಾಮಕೃಷ್ಣ ಎಳ್ಳಷ್ಟು ಬದಲಾಗಿಲ್ಲ. ಇವನು ಅವನೇ, ನಾನೇನೋ ಮಾಡೇ ಇಲ್ಲ ಅಂತ ವಾದಿಸೋ ಹಳೆ ರಾಮಕೃಷ್ಣ ಅನ್ನೋದು ನಮಗೆ ಸಂಪೂರ್ಣ ಮನವರಿಕೆ ಆಗ್ಬಿಡ್ತು. ಸರ್, ನಾನು ಮದುವೆ ಮಾಡ್ಕೋಬೇಕು ಅಂತ ಇಷ್ಟಪಟ್ಟಿದ್ದೆ, ಪೇಪರ್ ನಾನು ಕೊಟ್ಟಿದ್ದೆ. ಅದಕ್ಕೋಸ್ಕರ ಒಂದು ಹುಡುಗಿಗೆ ನಾನು ಮದುವೆ ಮಾಡ್ಕೋತೀನಿ ಅಂತ ಹೇಳಿದೆ. ಕೊನೆಯಲ್ಲಿ ಮಾಡ್ಕೊಳ್ಳ ಅಂತ ಹೇಳೋದಕ್ಕೆ ಅವರು ಪೊಲೀಸರು ಕಂಪ್ಲೇಂಟ್ ಕೊಟ್ಟು ನನ್ನ ಸ್ಟೇಷನ್ಗೆ ಕರ್ಕೊಂಡು. ಅದು ಸರಿ ಕಣಪ್ಪ, ನಿನ್ನ ಜಾಹೀರಾತು ನೋಡಿ ಎಷ್ಟು ಜನ ಹುಡುಗಿರು ಬಂದರು, ಅದೆಷ್ಟು ಜನರನ್ನ ಮದುವೆ ಮಾಡಿಕೊಂಡೆ, ಎಷ್ಟು ಜನಕ್ಕೆ ನೀನು ಮದುವೆ ಮಾಡ್ಕೋತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ, ಅದನ್ನ ಹೇಳು ಅಂದಾಗ ರಾಮಕೃಷ್ಣ ಸ್ವಲ್ಪನೂ ಹೆದರದೆ ಹೇಳಿದ್ದು ಹೀಗೆ. ಪೇಪರ್ ಕೊಟ್ಟಿದ್ದಾಗ ಸುಮಾರು ಜನ ಕೊಟ್ಟಿದ್ರು, ನಾನು ಒಬ್ಬಳನ್ನೇ ಮದುವೆ ಆಗ್ತೀನಿ ಅಂತ ಹೇಳಿದ್ರು. ಒಂದು 2-3 ಜನ ನಾವು ಇದು ಮಾಡ್ಕೊಂಡು ಒಬ್ಬಳನ್ನ ಮದುವೆ ಆಗೋ ಅಂತ ತೀರ್ಮಾನ ಮಾಡಿ. ನಾನು ಎಲ್ಲೂ ಮದುವೆ ಆಗಿಲ್ಲ. ನಾನು ಮಾಡ್ಕೊಂಡಿರೋ ಅರೇಂಜ್ ಮ್ಯಾರೇಜ್ ಒಂದೇ ಮದುವೆ, ಇದುವರೆಗೂ ಬೇರೆ ಎಲ್ಲೂ ಮದುವೆ ಆಗಿಲ್ಲ. ಇದು ಎಲ್ಲೂ ಮದುವೆ ಆಗಿಲ್ಲ. ಅರೆ, ಇವನ ಆಲ್ರೆಡಿ ಅರೇಂಜ್ ಮ್ಯಾರೇಜ್ ಆಗಿದ್ರು ಮತ್ತೆ ಮದುವೆ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿದ್ದೆ ಅಂತ ಅದೆಷ್ಟು ಧೈರ್ಯವಾಗಿ ಹೇಳ್ತಾನೆ ನೋಡಿ. ನಿನಗೆ ಕಾನೂನು ಗೊತ್ತಿಲ್ವೇನಪ್ಪ ಅಂತಿದ್ದ ಹಾಗೆ ಈ ರಾಮಕೃಷ್ಣ ಅದೇನು ಹೇಳಿ ಕರುಣೆ ಗಿಟ್ಟಿಸ್ಕೊಳ್ಳೋ ಪ್ರಯತ್ನ ಮಾಡಿದ ನೋಡಿ. ಎಸ್ಎಸ್ಕೆ ಡಾಕ್ಟರ್ ಹೆಗ್ಡೆ ಅವ್ರ ಪ್ರಕಾರ ಅಂಡ್ ಡಾಕ್ಟರ್ ಕೆ ಮಾದೇವ್ ಅವ್ರ ಪ್ರಕಾರ ಆರ್ಥೋಪೆಡಿಷನ್ ಪ್ರಾಬ್ಲಮ್ ಇದೆ ಅಂತ ಅವ್ರಿಗೆ ಹೇಳಿ, ಸ್ವಲ್ಪ ನಮ್ಮ ಮನೇಲಿ ಕೈ ಪ್ರಾಬ್ಲಮ್ ಇದೆ ಅಂತ ಹೇಳಿದಾಗ ಮನೆ ಪರ್ಮಿಷನ್ ಕೇಳಿ ಮನೇಲಿ ಪರ್ಮಿಷನ್ ಕೊಡದೇನೆ ನಾನು ಮಾಡಿರೋದು ಮೊದಲನೇ ತಪ್ಪು. ಈ ತಪ್ಪು ಮಾಡಿದ್ದೀನಿ. ಅಟ್ಲೀಸ್ಟ್ ತಪ್ಪು ಮಾಡಿದ್ದೀನಿ ಅನ್ನೋದನ್ನಾದ್ರೂ ಒಪ್ಕೊಂಡ್ಯಲ್ಲ. ಇವನು ಬರೇ ಮದುವೆ ಆಗ್ತೀನಿ ಅಂತ ಬಾಯಲ್ಲಿ ಹೇಳಿ ಮದುವೆ ಆಗದೆ ಬಿಟ್ಟಿದ್ರೆ ತಪ್ಪು ಅನ್ನೋದಕ್ಕಾಗ್ತಿರ್ಲಿಲ್ಲ. ಆದ್ರೆ ಇವನು ಒಬ್ರಲ್ಲ ಇಬ್ರಲ್ಲ, ಸಾಕಷ್ಟು ಹೆಣ್ಣು ಮಕ್ಕಳಿಗೆ ಮದುವೆಯ ಭರವಸೆ ಕೊಟ್ಟು ಅವರನ್ನ ಸಪಾಟಿ ದೋಚಿಬಿಟ್ಟಿದ್ದ. ಅದರ ಬಗ್ಗೆ ಕೇಳಿದ್ರು ಈ ಕೃಷ್ಣ ಪರಮಾತ್ಮ ವಾದಿಸ್ತಾನೆ. 7,000 ಇಸ್ಕೊಂಡು ನಾನು ವಾಪಸ್ ಕೊಡ್ತೀನಿ ಅಂತ ಅವ್ರ ರೆಕಾರ್ಡಲ್ಲೇ ಇದೆ. ಮತ್ತೆ ಇವಳ ಗಿರಿಜಾಂಬ ಹತ್ರ ಎಷ್ಟು ಇಸ್ಕೊಂಡಿದ್ದೆ? ಗಿರಿಜಾಂಬ ಹತ್ರ ಅವರು ನನಗೆ 25,000 ರೂಪಾಯಿ ಬಟ್ಟೆ ಹೊಲಿಸ್ಕೊ ಅಂತ ದುಡ್ಡು ಕೊಟ್ಟಿದ್ರು, ಅವ್ರಿಗೂ 25,000 ಕೊಟ್ಟಿದ್ರು. ಟೋಟಲಿ 50,000 ನಾನು ತೊಗೊಂಡಿದ್ದೆ. ಅವ್ರ ಫ್ರೆಂಡ್ ಸುಮ್ಮನ್ ಹತ್ರ ದುಡ್ಡನ್ನ ಅವ್ರಿಗೂ ಕೆಲಸ ಕೊಡಿಸ್ತಾರೆ ಮನೆಯವರು ಅಂತ ಹೇಳಿ ಅವರು 70,000 ಈಸಿ ನನ್ನ ಕೈ ಕೊಟ್ಟಿದ್ದಾರೆ. ದುಡ್ಡು ಇಸ್ಕೊಂಡು ಆಮೇಲೆ ಸುಧೂನ್ ಹತ್ರ ಜುವೆಲ್ಸ್ ಅವ್ರ ಮನೇಲಿ, ಅವರು ಒಬ್ರು ಒಂದು ಮನೇಲಿ ಸರ್ವೆಂಟ್ ಆಯ್ತಾ ಸರ್, ಅವರು ಒಂದು ಮನೇಲಿ ಪಾತ್ರೆ ತೊಳ್ಕೊಂಡು ಮಕ್ಕಳು ಸಾಕೊಂಡು ಅವ್ರ ಮನೇಲಿ ಇರೋದು. ಅವರು ಅವ್ರ ಮನೇಲಿ ನಾನು ಮದುವೆ ಮಾಡ್ಕೊಂಡು ನಾನು ಇಲ್ಲಿ ಇರೋಲ್ಲ ಅಂತೇಳಿ ಎಲ್ಲ ಲಗೇಜು, ಆಲ್ಬಂಬು, ಬಟ್ಟೆ, ಆಲ್ ನನ್ನ ಕಾರಲ್ಲಿ ಇಟ್ಟಿದ್ರು.
ವಿತ್ ಜುವೆಲ್ಸು ನನ್ನ ಕೈಗೆ ಕೊಟ್ಟಿದ್ರು. ಜುವೆಲ್ಸ್ ಹೇಗೆ ಕೊಟ್ಟಿದ್ರು ಹಾಗೆ ಇಟ್ಟು ಇವತ್ತು ಜುವೆಲ್ಸು ಕೊಟ್ಟಿದ್ರು. ಕ್ಯಾಶ್ ಎಷ್ಟು ಕೊಟ್ಟಿದ್ರು? ಕ್ಯಾಶ್ 12,000 ಕೊಟ್ಟಿದ್ರು, 12,000 ಕ್ಯಾಶ್ನು ಕೊಟ್ಟಿದ್ರು. ನೀವು ಕೊಟ್ಟಿದ್ರೆ ಇಲ್ಲ ನಾವು ಸೀಸ್ ಮಾಡಿದ್ದ? ನಾನು ಕೊಟ್ಟಿರೋದು ಸರ್. ಎಲ್ಲಿಟ್ಟಿದ್ರಿ? ಮನೇಲಿ ಇಟ್ಟಿದ್ದೆ. ಯಾರು ಬಂದಿದ್ರು ಕರ್ಕೊಂಬಂದು ಸೀಸ್ ಮಾಡಿ? ಸೀಸ್ ಮಾಡಿ ನಾನು ಇಲ್ಲೇ ಕೊಟ್ಟಬೇಕು, ನಾನು ಅವ್ರು ಕೊಡಬೇಕು ಅಂತ ವಾರಂಟಾಗಿ ಒಪ್ಕೊಂಡು ನಮ್ಮ ಮನೆಗೆ ನನ್ನ ಒಬ್ಬನ ಅಪರಾಧ ಆಗಿದ್ದು ಎಲ್ಲ ಜೊತೆಲಿ ಬಂದರು. ಮನೆಯಿಂದ ನಮ್ಮ ಮಿಸ್ಸಸ್ ತಂದು ಇವ್ರ ಕೈಗೆ ಕೊಟ್ಟಿದ್ದಾರೆ. ಮನೆಯದಾಗ ನೀವು ಅಪರಾಧ ಮಾಡಿದಿರೋ ಇಲ್ವಾ? ನಾನು ಅಪರಾಧ ಮಾಡಿದ್ದೀನಿ. ಅಪರಾಧ ಮಾಡಿದ್ದೀನಿ ಅಂತ ಅವನೇ ಒಪ್ಕೊಂಡ ಅಂದಮೇಲೆ ಮಾಡಿರೋ ತಪ್ಪಿನ ಅರಿವಾಗಿರುತ್ತೆ. ಇನ್ಮುಂದೆ ಬದಲಾಗಿ ಬದುಕ್ತಾನೆ ಅಂತ ಪೊಲೀಸರು ಅಂದ್ಕೊಂಡಿದ್ರೋ ಏನೋ, ಆದ್ರೆ ಅವನಿಂದ ಮೋಸ ಹೋದ ಹುಡುಗಿರು ಮಾತ್ರ ಅಂದ್ಕೊಂಡಿರ್ಲಿಲ್ಲ. ಅವನೇನು, ಅವನ ಚಾಲಾಕಿ ಬುದ್ಧಿ ಏನು ಅನ್ನೋದು ಅವರೆಲ್ಲರಿಗೂ ಚೆನ್ನಾಗೇ ಗೊತ್ತು. ಅದ್ಯಾವುದ್ರ ಅರಿವಿಲ್ಲದೆ ಯಾಮಾರಿ ಅವನ ಜೊತೆಗೆ ಲಾಡ್ಜಿಗೆ ಹೋದವಳು ಹುಬ್ಬಳ್ಳಿ ಹುಡುಗಿ. ಹುಡುಗಿರನ್ನ ಇವನು ಅದೇಗ್ ಯಾಮರಿಸ್ತಾನೆ, ಯಾಕೆ ಈ ಪಾಖಂಡಿಗೆ ಪಾಪದ ಹುಡುಗಿರು ಬೀಳ್ತಾರೆ ಅನ್ನೋದನ್ನ ನಾಳಿನ ಎಪಿಸೋಡ್ನಲ್ಲಿ ಹುಡುಗಿರ ಬಾಯಲ್ಲಿ ಕೇಳಿ ತಿಳ್ಕೊಳ್ಳೋಣ. ಮಿಸ್ ಮಾಡ್ಕೊಳ್ಳದೆ ನೋಡಿ. ಯಾರು ಹೊಟ್ಟೆಪಾಡಿಗೆ ಸಾವಿರ ವೇಷ ಹಾಕ್ಕೊಳ್ಳಲ್ಲ. ದಿಢೀರ್ ದುಡ್ಡು ಮಾಡೋ ದುರ್ಬುದ್ಧಿಯಿಂದ ವಂಚಕರು ವೇಷ ಹಾಕ್ತಾರೆ. ಈ ರಾಮಕೃಷ್ಣ ಮದುಮಗನಾಗಿದ್ದು ಐಷಾರಾಮಿಯಾಗಿ ಬದುಕೋದಕ್ಕೆ. ಅವನ ಹೈಫೈ ಲೈಫನ್ನು ನೋಡಿ ಹುಡುಗಿರು ಬೀಳ್ತಾ ಇದ್ರ ಅವನು ಅವರನ್ನ ಯಾವ ರೀತಿ ಯಾಮಾರಿಸ್ತಾನೆ, ಯಾಕೆ ಅವನನ್ನ ಜನ ನಂಬ್ತಾರೆ ಅನ್ನೋ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನಾಳಿನ ಎಪಿಸೋಡ್ನಲ್ಲಿ ಹೇಳ್ತೀವಿ. ರಾಮಕೃಷ್ಣನ ಬಗ್ಗೆ ಸಂಪೂರ್ಣ ತಿಳ್ಕೊಳ್ಳಿ, ಅವನ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೂಡ ಕೊಡ್ತೀವಿ. ಅದನ್ನ ನೋಡಿ ಅವ್ರು ಮಾಡೋ ಮೋಸದಿಂದ ಬಚಾವಾಗಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ. ಗುಡ್ ಬೈ.